ಸ್ನೇಹಿತರೆ ನಮಸ್ಕಾರ. ಇದು ನೋಡಿ, ಈ ಒಂದು ಜರಿ ತುಂಬ ಚೆನ್ನಾಗಿ ಹರ್ಕೊಂಡು ಬರ್ತಾ ಇದೆ. ಈ ಬೆಟ್ಟ ಗುಡ್ಡಗಳ ಮೇಲ್ಗಡೆಯಿಂದ ಹರ್ಕೊಂಡು ಬರ್ತಾ ಇರೋಂಥ ಇದೊಂದು ಜರಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ಈ ಪಶ್ಚಿಮ ದಿಕ್ಕಿನ ಕಡೆಗೆ ಇದು ಹರ್ಕೊಂಡು ಹೋಗ್ತಾ ಇದೆ. ಇಲ್ಲಿರೋಂಥ ಈ ಪಶ್ಚಿಮ ಘಟ್ಟಗಳ ಮೇಲ್ಗಡೆ ಇರೋಂಥ ಬೆಟ್ಟಗಳು, ಆ ಬೆಟ್ಟಗಳ ಮೇಲ್ಗಡೆ ಬಿದ್ದಂಥ ಮಳೆ ನೀರು ಸಣ್ಣ ಸಣ್ಣ ಜರಿಗಳಾಗಿ ಬಂದು ಈಗ ಒಂದು ಮಧ್ಯಮ ಗಾತ್ರದ ಒಂದು ನದಿಯಾಗಿ ಹರಿತಾ ಇದೆ. ಅದಲ್ಲದೆ ನೋಡಿ, ಈ ಕಡೆಯೂ ಸಹ ನೋಡ್ಬೋದು ತಾವು. ನೋಡಿ ಎಷ್ಟು ಚೆನ್ನಾಗಿ ಹರ್ಕೊಂಡಿದೆ. ಈ ಒಂದು ಬಿಳಿಯ ನೊರೆಗಳ ಈ ಒಂದು ಜಲಪಾತವನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಕಾಗೋದಿಲ್ಲ. ಇದೇ ಎಷ್ಟು ಚೆನ್ನಾಗಿದೆಯಲ್ಲ, ಇನ್ನು ಜೋಗದ ಜಲಪಾತ ಇನ್ನೂ ಎಷ್ಟು ಚೆನ್ನಾಗಿರ್ಬೋದು ಸ್ನೇಹಿತರೆ. ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಇದು ಬಿಸಿಲೆ ಘಾಟಿನ ಒಂದು ಜಲಕ್ಕೂ ಈ ಥರದ್ದು ಏನಿಲ್ಲ ಅಂದರೂ ಒಂದು 50-60 ಜಲಪಾತಗಳನ್ನು ನೋಡಿದ್ವಿ ನೋಡಿ. ಬಿಸಿಲೆ ಘಾಟು ತುಂಬ ಅದ್ಭುತವಾದಂಥ ಸ್ಥಳ. ನಾವು ಈ ಕಡೆ ಸುಬ್ರಹ್ಮಣ್ಯದಿಂದ ಈ ಕಡೆ ಸಕಲೇಶ್ಪುರ ಹಾಸನ ಹೋಗ್ಬೇಕಾದ್ರೆ ಈ ಜಲಪಾತಗಳು ಸಿಗ್ತವೆ. ನಾವು ನೇರವಾಗಿ ಹೋಗದೆ ಈ ಕಡೆ ಒಂದು ಸ್ವಲ್ಪ ರೈಟ್ಗೆ ಟರ್ನ್ ಮಾಡಿದ್ರೆ ಈ ಜಲಪಾತದ ಸೌಂದರ್ಯವನ್ನು ಅನುಭವಿಸ್ಬೋದು ನೋಡಿ. ಪಾಚಿ ಕಟ್ಟರ ಅಂತ ಎಲ್ಲ ಈ ಒಂದು ತಡೆಗೋಡೆಗಳಿಗೆಲ್ಲ ನೋಡಿ ಪಾಚಿ ಕಟ್ಟಿಬಿಟ್ಟಿದೆ. ಹಸಿರು ಎಲ್ಲೆಲ್ಲೂ ಹಸಿರು ಮಯ. ಇದು ನೋಡಿ ಪ್ರಪಾತ. ತುಂಬ ಕೆಳಗಡೆ ನೀರು ಹರ್ಕೊಂಡು ಹೋಗ್ತಾ ಇದೆ. ಎಲ್ಲ ಫುಲ್ ಹಸಿರುಮಯವಾದ ವಾತಾವರಣ. ಜಾಸ್ತಿ ವೆಹಿಕಲ್ಸು ಕೂಡ ಇರೋದಿಲ್ಲ ನೋಡಿ. ದೊಡ್ಡದೊಂದು ಮರ ಇದೆ, ತಮಗೆಲ್ಲ ತೋರಿಸ್ಕೊಡ್ತೀನಿ ಈಗ ನೋಡಿ. ಇದು ಗುಡ್ಡದಿಂದ ಮರ ಒಂದು 50 ಮೀಟ್ರ್ ಎತ್ತರವಾಗಿದೆ. ಇದು ಬಿಸಿಲೆ ಘಾಟಿನಲ್ಲಿ ನೋಡಿ, ಹಾಲ್ ನೊರೆ ರೀತಿಯಲ್ಲಿ ಈ ಒಂದು ಜಲಪಾತಗಳು ಹರ್ಕೊಂಡು ಹೋಗ್ತಾ ಇದ್ದಾವೆ. ಇದೆಲ್ಲ ಮಂಗಳೂರು ಕಡೆಗೆ ಅಂದರೆ ಪಶ್ಚಿಮದ ಕಡೆಗೆ ಹರ್ಕೊಂಡು ಹೋಗ್ತಾ ಇದೆ. ಈ ಸಾನು, ಈ ಗಿರಿಗಳ ಮಧ್ಯದಲ್ಲಿ ಇದು ಮರ ಎಷ್ಟು ಅದ್ಭುತವಾಗಿದೆ. ಮರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇನ್ನೂ ಚೆನ್ನಾಗಿದೆ ಈ ಕಡೆ. ಈ ಕಡೆ ಇರೋಂಥ ಎಲ್ಲ ಬೆಟ್ಟ ಗುಡ್ಡಗಳು
ದುರ್ಗದ ಮೇಲೆ ಬಿದ್ದಂಥ ಮಳೆ ನೀರು ಝರಿಗಳಾಗಿ ಬಂದು ಈ ಒಂದು ನದಿಯಾಗಿ ಹರಿತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸಿನೆ ಘಾಟಿಯ ಮತ್ತೊಂದು ಜಲಕ್ಕಿದು. ಇದಂತ ಯಾವ ಬೆಟ್ಟಗಳು ಕಾಣ್ತಾ ಇಲ್ಲ ನಮಗೆ.